ದೇಶದ ಭದ್ರತೆಯ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ. ಇದರಿಂದ ನಾವು ಯಾರ ಹತ್ರನೂ ಪಾಠ ಹೇಳಿಸ್ಕೋಬೇಕಾಗಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದರೆ ನಾವು ಹಾಗಾದರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವ. ನಾವು ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ. ಆದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ. ಕಾಂಗ್ರೆಸ್ ಅದಕ್ಕೆ ಸರ್ವಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ, ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದರು, ನಮ್ಮ ಅಧ್ಯಕ್ಷರು ಭಾಗವಹಿಸಿದರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದರು, ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಸರ್ವಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮಗೇನು ಗೊತ್ತಿಲ್ಲ ಅದು ನನಗೆ. ಬಟ್ ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವೆಲ್ಲ. ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದ್ದೇನೆ, ಹಿಂದೆನೇ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನು ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ನಾನು. ಅದೇ ರೀತಿ ಇವತ್ತು ಹೇಳ್ತೇನೆ, ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ, ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ. ನಾವು ಹೇಳಿದೆವು, ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಹೇಳಿದೆ, ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ AICC ಹೇಳಿದ್ದಾರೆ. ದಟ್ ಈಸ್ ಅವರ್ ಸ್ಟ್ಯಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.